ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಇತ್ತೀಚೆಗೆ ಹೊರಡಿಸಲಾದ ಹೊರಗುತ್ತಿಗೆ ನೌಕರರ ವಿರುದ್ಧದ ಆದೇಶಕ್ಕೆ ರಾಜ್ಯಾದ್ಯಂತ ತೀವ್ರ ವಿರೋಧದ ಜೊತೆಗೆ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಸಾವಿರಾರು ನೌಕರರಲ್ಲಿ ಅನಿಶ್ಚಿತತೆ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಅಕ್ಷಯ್ ಡಿಎಂ ಗೌಡ ತಿಳಿಸಿದ್ದಾರೆ. ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಏನು ಸರ್ಕಾರದ ಇಂದ ನಾವು ನಿರೀಕ್ಷೆ ಮಾಡಿದ್ವಿ, ಅದು ಯಾವುದೇ ರೀತಿ ಬಜೆಟ್ನಲ್ಲೂ ಕೂಡ ಯಾವುದೇ ರೀತಿ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಇರುವಂಥ ಆದೇಶಗಳು ಬಂದಿಲ್ಲ. ಮತ್ತು ಏನು ಆರ್ಥಿಕ ಇಲಾಖೆ ತಮ್ಮೆಲ್ಲರಿಗೂ ಕೂಡ ಈಗ ಲಗತ್ತಿಸಿ ಕೊಟ್ಟಿದ್ದೀವಿ ಆ ಪತ್ರನ. ಆರ್ಥಿಕ ಇಲಾಖೆಯಿಂದ 24/3/2026 ಅಧಿಕೃತ ಜ್ಞಾಪನ ಅಂತ ಒಂದು ಆದೇಶನ ಹೊರಡಿಸ್ತಾರೆ. ಅದರಲ್ಲಿ ಹೊರಗುತ್ತಿಗೆ ನೌಕರರ ವಿರುದ್ಧವಾಗಿ, ಅಂದರೆ ಏನು ಹಳೆ ನೌಕರರನ್ನೇ ಮುಂದುವರಿಸಬೇಕು ಅಂತ ಏನಿಲ್ಲ ಆ ರೀತಿ ಅಂತ ಹೇಳ್ತಾರೆ. ಅದು ಸಾಕಷ್ಟು ಬೆಳವಣಿಗೆಗಳ ನಂತರ ನಿನ್ನೆ ಅಂದರೆ 31/3/2026 ಒಂದು ಪತ್ರಿಕಾ ಹೇಳಿಕೆನ ಆರ್ಥಿಕ ಇಲಾಖೆಯಿಂದ ಹೊರಡಿಸ್ತಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯಿಂದ ಇದು ಸುಳ್ಳು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ತಮಗೆ ಲಗತ್ತಿಸಿ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ನಾವು ಕೇಸ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, 24ನೇ ತಾರೀಕು ಈ ಆದೇಶ ಎಲ್ಲ ಕಡೆ ಹರಿದಾಡೋಕ್ಕೆ ಶುರುವಾಗುತ್ತೆ. 24ನೇ ತಾರೀಕಿಂದ ಇವರು ಸುಮ್ಮನಿದ್ದು ಯಾವಾಗ ಮಾಧ್ಯಮದಲ್ಲಿ ಬಿತ್ತರ ಆಗುತ್ತೆ, 30ನೇ ತಾರೀಕು ನೈಟು ಏನು ಇದು ಮಾಡಿ 31ನೇ ತಾರೀಕು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಏನು ಬಿತ್ತರ ಆಗುತ್ತೆ, ಅದರ ನಂತರ ಇವರು ಎಚ್ಚೆತ್ಕೊಂಡು ನಿನ್ನೆ ಇದು ಸುಳ್ಳು, ಇದು ಇದಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ 24ರಿಂದ ಇವರು ಸುಮ್ಮನೆ ಇದ್ದು ನಿನ್ನೆ ಪತ್ರಿಕೆಯಲ್ಲಿ ಬಂದಾಗ ಸುಳ್ಳು ಅಂತ ಹೇಳ್ತಾರೆ. ಅಂದರೆ ಪತ್ರಿಕೆಯಲ್ಲಿ ಬರೆದಿರೋರೇ ಸುಳ್ಳು ಬರೆದಿದ್ದಾರೆ, ಕರೆಕ್ಟಾಗಿ ಅಧ್ಯಯನ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ. ಇವರು 24ರಿಂದ ಏನು ಮಾಡ್ತಿದ್ರು, 24ನೇ ತಾರೀಕಿಂದ ಎಲ್ಲ ಕಡೆ ಹರಿದಾಡಿದೆ. ಹೊರಗುತ್ತಿಗೆ ನೌಕರರಲ್ಲಿ ಇದು ಗೊಂದಲ ಉಂಟು ಮಾಡಿದೆ. ಎಲ್ಲಿ ಕೆಲಸ ಕಳ್ಕೊತೀವಪ್ಪ, ಕೆಲಸ ಕಳ್ಕೊಬೇಕಾದಂಥ ಭೀತಿ ಅವ್ರಿಗೆ ಶುರುವಾಗಿದೆ. ಏಕೆಂದರೆ 2.5 ಲಕ್ಷ ಜನ ಆಲ್ ಓವರ್ ಕರ್ನಾಟಕ ಎಲ್ಲ ಇಲಾಖೆಗಳಲ್ಲಿ 2,50,000 ಜನಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಿರೋದು. ಬಟ್ ಇಲ್ಲಿ ಹೇಳ್ತಾರೆ 94,000 ಜನ ಅಂತ ಹೇಳ್ತಾರೆ. 90 ಅಲ್ಲಿ, ಯಾಕೆಂದರೆ ಅದು ಇರೋಂಥದ್ದು 2.5 ಲಕ್ಷ ಜನ. ಇವ್ರಿಗಾಗಲೇ ಸುಳ್ಳು ಆದೇಶ ಅಂತ ಗೊತ್ತಾಗ್ಲಿಲ್ವಾ? ಮಾಧ್ಯಮದಲ್ಲೆಲ್ಲ ಬಂದ ಮೇಲೆ ಈ ಸುಳ್ಳು ಆದೇಶ ಅಂತ ನಿನ್ನೆ ಒಂದು ಸ್ಪಷ್ಟೀಕರಣ ಕೊಡ್ತಾರೆ, ಮತ್ತು ಕಂಪ್ಲೇಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಇದು ಹೊರಗುತ್ತಿಗೆ ನೌಕರರಿಗೆ ಯಾವ ರೀತಿ ಶುರುವಾಗಿದೆ ಅಂದರೆ, ಎಲ್ಲಿ ನಾವು ಕೆಲಸ ಕಳ್ಕೋಬೇಕು, ನಮ್ಮ ಕುಟುಂಬಗಳು ಬೀದಿ ಪಾಲಾಗ್ತವೆ ಅಂತ ಇದು ಮಾಡ್ತಾರೆ. ಸರ್ಕಾರ ಯಾವ ರೀತಿ ಹೊರಗುತ್ತಿಗೆ ನೌಕರರನ್ನ ಕಡೆಗಣಿಸ್ತಾ ಇದೆ ಅಂದರೆ, ಯಾಕೆಂದರೆ ಈಗ ಆರೋಗ್ಯ ಇಲಾಖೆಗಳು, ಬಾಕಿ ಇಲಾಖೆಗಳು ಬೇರೆ ಥರ, ಆರೋಗ್ಯ ಇಲಾಖೆಗಳು ಮತ್ತು ಗಣಿ ಇಲಾಖೆ ಮತ್ತು KEBಗಳು ಬರೋ ಅಂಥದ್ದು ತುಂಬ ಸೂಕ್ಷ್ಮವಾದ ಇಲಾಖೆಗಳದು, ಎಕ್ಸ್ಟೆನ್ಷನಲ್ ಸರ್ವಿಸು. ಅವರೇನಾರ ಕೆಲಸ ನಿಲ್ಲಿಸಿದರೆ ಎಷ್ಟು ಸಾರ್ವಜನಿಕವಾಗಿ ಹೊಡೆತ ಬೀಳುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಹೊರಗುತ್ತಿಗೆ ನೌಕರರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ. ಅದು ಆಗಬಾರ್ದು. ಸರ್ಕಾರ ದ್ವಂದ್ವ ನಿಲುವಿನ ಬದಲಾಗಿ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಒಂದು ಸ್ಪಷ್ಟ ನಿಲುವನ್ನು ತಿಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಈಗಾಗಲೇ. ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶ ಮಾಡಿ ನಮ್ಮ ಸಂಧಾನ ಸಭೆಗೆ ಕರೆದಿದೆ. ಈಗ ಏನು ಒಂದು ಸುತ್ತಿನ ಮಾತುಕತೆ ಕಾರ್ಮಿಕ ಇಲಾಖೆಯಲ್ಲಿ ಆಗಿದೆ. ಈಗ 2ನೇ ಸುತ್ತಿನ ಮಾತುಕತೆನ 6ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿಗೆ ಕರೆದಿದ್ದಾರೆ. ಈಗ ಏಪ್ರಿಲ್ ಈಗ ಏನು ಬರುತ್ತೆ 6ನೇ ತಾರೀಕು, ಅವತ್ತು ಕೂಡ ನಾವು ಇದನ್ನು ಪ್ರಸ್ತಾಪ ಮಾಡ್ತೀವಿ. ನಮ್ಮ ಬೇಡಿಕೆಗಳನ್ನ ಕೂಡ ಅವ್ರ ಮುಂದೆ ಇಟ್ಟಿದ್ದೀವಿ. ಆದರೆ ಅವ್ರು ಹೇಳಿದ್ದಾರೆ, ನಾವು ಮಧ್ಯಪ್ರವೇಶ ಮಾಡಿರೋದ್ರಿಂದ